ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭುವನ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ತುಂಬ ಡಿಫ್ರೆಂಟ್ ಆಗಿರೋ ಮಸಾಲೆ ಚಿತ್ರಾನ್ನ ಮಾಡ್ತಿದ್ದೀನಿ. ಡೈಲಿ ಚಿತ್ರಾನ್ನ ತಿಂದು ಬೇಜಾರಾಗಿರುತ್ತಲ್ಲ, ಹುಳಿ ಚಿತ್ರಾನ್ನ ಮತ್ತು ನಿಂಬೆಹುಳಿ ಹುಣಸೆಹುಳಿ ಈ ಥರ ಮಾಡಿ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಮೊದಲಿಗೆ ಹಸಿಮೆಣ್ಸಿಕಾಯಿ ಒಂದು 10ರಿಂದ 5, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ, ಕರಿಬೇವು ನೆಚ್ಚಿಟ್ಕೊಂಡಿರೋದು, ಹುಣಸೆ ಹಣ್ಣಿನ ಹುಳಿ ತಕ್ಕೊಂಡು ಬಿಸಿ ಮಾಡಿ ಇಟ್ಕೊಂಡಿರೋದು. ಆಮೇಲಿಂದ ಒಂದು ಬಾಣಲಿಗೆ 1-2 ಸ್ಪೂನ್ ಆಯಿಲ್ ಹಾಕಿ ಶೇಂಗಾನ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ಇದು ಈ ಥರ ಗೋಲ್ಡನ್ ಫ್ರೈ ಆಗಿದ್ಮೇಲೆ ಶೇಂಗಾ ತಗೊಂಡು ಅದೇ ಬಾಣಲಿ ಎಣ್ಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆನ 1 ಸ್ಪೂನ್ 1 ಟೇಬಲ್ ಸ್ಪೂನಷ್ಟು ಹಾಕಬೇಕು, ಮೂರನ್ನು. ಅದು ಫ್ರೈ ಆಗ್ತಿದ್ದಂಗೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವನ್ನ ಆ್ಯಡ್ ಮಾಡಬೇಕು ಇದ್ರ ಜೊತೆಗೇ. ನೋಡಿ, ಮೊದಲಿಗೆ ಹಸಿಮೆಣ್ಸಿನ್ಕಾಯಿ ಹಾಕ್ತಿದ್ದೀವಿ. ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಗೋಲ್ಡನ್ ಫ್ರೈ ಆಗ್ತಿದ್ದಂಗೆ ಈರುಳ್ಳಿನ ಆ್ಯಡ್ ಮಾಡ್ತಿದ್ದೀವಿ. ಬೆಳ್ಳುಳ್ಳಿ ಹಾಕ್ತಿರೋದು, ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಇದು. ಆಮೇಲಿಂದ ಈರುಳ್ಳಿ ಹಾಕಿರೋದು. ಇದೆಲ್ಲ ನೀಟಾಗಿ ಫ್ರೈ ಆಗಬೇಕಂದ್ರೆ ಕಂದಿಸ್ಬೇಕು ನೀಟಾಗಿ, ಹಂಗಾದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಟೇಸ್ಟು. ಲಾಸ್ಟಲ್ಲಿ ಅರಿಶಿನ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದು. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಕಡೆಯೂ ಉಪ್ಪು ಮತ್ತು ಅರಿಶಿನ ಪುಡಿ ಆ್ಯಡ್ ಆಗಬೇಕು. ಆಮೇಲಿಂದ ರೈಸ್ ರೆಡಿ ಮಾಡಿ ಇಟ್ಕೊಂಡು, ಈಗ ಹುಣಸೆ ಹುಳಿ ಬಿಸಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಆಲ್ರೆಡಿ, ಫಸ್ಟ್ ಇದನ್ನು ಆ್ಯಡ್ ಮಾಡ್ಕೋಬೇಕು, ಹುಣಸೆ ಹುಳಿನ. ಅನ್ನನ ಉದ್ರುದ್ರು ರೈಸ್ ರೆಡಿ ಮಾಡ್ಕೊಂಡ್ರೆ ಚಿತ್ರಾನ್ನಗೆ ಚೆನ್ನಾಗಾಗುತ್ತೆ. ಇದಂತಲ್ಲ, ಯಾವುದೇ ಚಿತ್ರಾನ್ನಕ್ಕಾದ್ರೂ ಅಷ್ಟೇ. ಇದು ಹುಣಸೆ ಹುಳಿನ ಫಸ್ಟ್ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲಿಂದ ಮಾಡಿಟ್ಕೊಂಡಿರೋ ಗೊಜ್ಜನ್ನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಗೊಜ್ಜನ್ನು ಸ್ವಲ್ಪ ಉದ್ರಾಗದ್ರ ಕಲಿಸ್ಕೊಂಡಾದ್ಮೇಲೆ ಕುರ್ಷಣಿ ಪುಡಿ ಆಲ್ರೆಡಿ ಮನೇಲಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಕುರ್ಷಣಿ ಪುಡಿ ಮತ್ತು ಕಡಲೆ ಪೌಡರ್, ಕಡಲೆ ಜೀರಿಗೆನ ಪುಡಿ ಮಾಡಿ ಇಟ್ಕೊಂಡಿರೋದು, ಅದನ್ನು ಹಾಕ್ಕೊಬೇಕು ಇದಕ್ಕೆ. ಸಖತ್ ಅಷ್ಟು ಟೇಸ್ಟಿಯಾಗಿರುತ್ತೆ. ಸಾಂಬಾರು ಪೌಡರ್ ಮನೇಲೇ ಮಾಡಿ ಇಟ್ಕೊಂಡಿರೋ ಸಾಂಬಾರು ಪೌಡರ್ ಹಾಕಿದ್ದೀವಿ, ಅದು 1 ಸ್ಪೂನು. ಎಲ್ಲದೂ 1 ಸ್ಪೂನ್ ಹಾಕೊಂಡಿರೋದು. ಕುರ್ಷಣಿ ಪುಡಿ, ಸಾಂಬಾರು ಪುಡಿ ಮತ್ತು ಕಡಲೆ ಪುಡಿ, ಕಡಲೆ ಜೀರಿಗೆ ಪೌಡರ್ ಹಾಕಿರೋದು. ಮತ್ತು ಉಪ್ಪು ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿ ನೀಟಾಗಿ ಕಲಿಸ್ಕೋಬೇಕು. ನಿಂಬೆಹಣ್ಣು ಚಿತ್ರಾನ್ನ, ಹುಣಸೆ ಹುಳಿ ಚಿತ್ರಾನ್ನ ತಿಂದು ಬೇಜಾರಾಗಿದ್ದರೆ ಈ ರೀತಿ ಮಾಡಿ, ಸಖತ್ ಟೇಸ್ಟಿಯಾಗಿರುತ್ತೆ ಒನ್ ಟೈಮು. ಲಾಸ್ಟಲ್ಲಿ ಶೇಂಗಾ ಬೀಜ ಕರೆದಿಟ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡಿ ಕಲಸಿದ್ರೆ ಸೂಪರ್ ಟೇಸ್ಟಿಯಾದ ಮಸಾಲೆ ಚಿತ್ರಾನ್ನ ಅಥವಾ ಕುರ್ಷಣಿ ಚಿತ್ರಾನ್ನ ಅಂತಲೂ ಕರೀತಾರೆ ಒಂದೊಂದು ಕಡೆ. ರೆಡಿಯಾಗಿದೆ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಮತ್ತೆ ಆಗ್ತಾಳ ನನ್ನ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.